ಒಂದು ಸ್ವಲ್ಪ ಹಿಂದಕ್ಕೆ ಹೋಗ್ಬಿಡಿ ಹಂಗೆ. ನೀವು ಗ್ಯಾಲರಿಲಿ ಕುತ್ಕೊಂಡು ಆರಾಮಾಗಿ ಮ್ಯಾಚ್ ನೋಡ್ಬೋದು. ಎಸ್, ಬೆಂಗಳೂರು ಅರ್ಬನ್ ವಿರುದ್ಧ ಗದಗ್. ಹಾಫ್ ಟೈಮ್ ಸ್ಕೋರ್ ಎರಡು ತಂಡಗಳಿಗೆ ಇದು ಎರಡನೇ ಕರೆ. ಕೊಡಗು ಸೌತ್ ರಾಮನಗರ ವರ್ಸಸ್ ವಿಜಯನಗರ ಡಿಸ್ಟಿಕ್. ಎರಡು ತಂಡಗಳಿಗೆ ಇದು ಎರಡನೇ ಕರೆ. ಕಣ ಒಂದರಲ್ಲಿ ಕೊಡಗು ವಿರುದ್ಧ ಧಾರವಾಡ, ಕಣ ಎರಡರಲ್ಲಿ ಬೆಂಗಳೂರು ಸೌತ್ ವಿರುದ್ಧ ವಿಜಯನಗರ ಡಿಸ್ಟಿಕ್. ಪಿ ಮುನಿಯಪ್ಪ ಅವರು ದಯಮಾಡಿ ಎಲ್ಲೇ ಇದ್ರು ವೇದಿಕೆ ಬಳಿ ಬರಬೇಕು. ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡದ ಕೃಪಾ ಸಾಗರ್ ಒಬ್ಬ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಒಂದು ಉತ್ತಮವಾದಂಥ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ. ಉತ್ತಮವಾದಂಥ ಒಂದು ಎಸ್ಕೇಪ್, ಪಾದರಸದಂತೆ ಲೀಲಾ ಝಲವಾಗಿ ರಂಜಿತ್ ನಾಯ್ಕ 3+2 5 ಅಂಕವನ್ನು ಇಲ್ಲಿ ಪಡ್ಕೊಳ್ತಾ ಇದ್ದಾನೆ. ಲೋನ ಅಂಕದೊಂದಿಗೆ ಮತ್ತಷ್ಟು ಲೀಡನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ ಬೆಂಗಳೂರು ಅರ್ಬನ್ ತಂಡ. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ನೇತೃತ್ವದಲ್ಲಿ ಸುಮಾರು 2 ತಿಂಗಳುಗಳ ಒಂದು ಹೋರಾಟದ ಒಂದು ಫಲ ಈ ಒಂದು ರಾಗಿಯ ಕಣಜ ನಮ್ಮ ಆನೇಕಲ್ನಲ್ಲಿ ರಾಜ್ಯ ಮಟ್ಟದ ಸೀನಿಯರ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ಕರ್ನಾಟಕದ ಸುಮಾರು 31 ಜಿಲ್ಲಾ ತಂಡಗಳಿಗೆ ಉಚಿತವಾಗಿ ಸಮವಸ್ತ್ರವನ್ನು ನೀಡುವುದರ ಮೂಲಕ ಆಟಗಾರರಿಗೆ ವಸತಿ ವ್ಯವಸ್ಥೆ, ಊಟದ ವ್ಯವಸ್ಥೆಯೊಂದಿಗೆ ಒಂದು ಸುಂದರವಾದಂಥ ಕಬಡ್ಡಿ ಪಂದ್ಯಗಳನ್ನು ಆಯೋಜಿಸಿದ್ದಾರೆ. ಸಂಕಡ 2ರಲ್ಲಿ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 38 ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡದ ಪರವಾಗಿ 22 ಅಂಕದ ಮುನ್ನಡೆಯಲ್ಲಿದ್ದರೂ ಸಹ ಬೆಂಗಳೂರು ತಂಡದ ಕೋಚ್
ಗುರು ಇಲ್ಲಿದ್ದಾರೆ ಅಂಕಣ ಒಂದರಲ್ಲಿ ಕೊಡಗು ವಿರುದ್ಧ ಧಾರವಾಡ, ಅಂಕಣ ಎರಡರಲ್ಲಿ ಬೆಂಗಳೂರು ಸೌತ್ ಹಳೆಯ ರಾಮನಗರ ಜಿಲ್ಲೆ ವರ್ಸಸ್ ವಿಜಯನಗರ ಜಿಲ್ಲೆ. ಈ ಬಾರಿ ಶಿವ ಏಕಾಂಗಿಯಾಗಿ ಡ್ಯಾಶ್ ಹೊಡೆಯುವಂಥ ಪ್ರಯತ್ನ ಇತ್ತು, ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಮನು ಕುಂಟೋರೆ ಗ್ರಾಮಾಂತರ ಈಗಾಗಲೇ ಪಂದ್ಯ ನಡೀತಾ ಇದ್ದ. ವಿಜಯಪುರ ತಂಡದಲ್ಲಿ ಒಬ್ಬ ಪ್ರೋ ಕಬಡ್ಡಿ ಆಟಗಾರ ಗಣೇಶ್ ಹನುಮಂತಗೋಳ್ ಅವರನ್ನ ಸಹ ಇಲ್ಲಿ ಕಾಣ್ಬೋದು. ವಿಜಯಪುರ 15, ಬೆಂಗಳೂರು ಗ್ರಾಮಾಂತರ 10. 15-10 ಇನ್ ಫೇವರ್ ಆಫ್ ವಿಜಯಪುರ. ಈ ಬಾರಿ ರಾಮು ಬೆಂಗಳೂರು ಗ್ರಾಮಾಂತರ ತಂಡದ ಒಬ್ಬ ಯುವ ದಾಳಿಗಾರ ಬೋನಸ್ನ ಜೊತೆಲಿ ಒಂದು ಟಚ್ ಪಾಯಿಂಟ್. 15-12, 15-12 ಬೆಂಗಳೂರು 3 ಅಂಕದ ಹಿನ್ನಡೆಯಲ್ಲಿದೆ ಬೆಂಗಳೂರು ಗ್ರಾಮಾಂತರ ತಂಡ. ಈ ಬಾರಿ ವಿಜಯಪುರದ ಆನಂದ್ ಅವರಿಂದ ಒಂದು ಉತ್ತಮವಾದಂಥ ದಾಳಿ. ಅಂಕಣ 2ರಲ್ಲಿ ಈಗಾಗಲೇ ಪಂದ್ಯ ಮುಕ್ತಾಯಗೊಂಡಿದೆ. ಗದಗ ವಿರುದ್ಧ ಬೆಂಗಳೂರು ಸಿಟಿ ತಂಡ ವಿಜಯಶೀಲಾಗಿದ್ದಾರೆ. ಶ್ರೇಯಸ್ ಅವರು ನೆಕ್ಸ್ಟ್ ಮ್ಯಾಚ್ಗೆ ರೆಡಿಯಾಗಿ. ಇಲ್ಲಿ ಟೋ ಟಚ್ ಮೂಲಕ ವಿಶ್ವನಾಥ್ ಮುಗಿತಲ್ಲಿ. ಲಾಸ್ಟ್ ಅಂಡ್ ಫೈನಲ್ ಕಾಲ್, ಕೋರ್ಟ್ ನಂಬರ್ 2, ಬೆಂಗಳೂರು ಸೌತ್ ವಿಜಯನಗರ ಡಿಸ್ಟ್ರಿಕ್ಟ್. ಬೋತ್ ಟೀಮ್ ಕ್ಯಾಪ್ಟನ್ ಬ್ರಿಂಗ್ ಯುವರ್ ಟೀಮ್ ಇಮಿಡಿಯೇಟ್ಲಿ. ಬೆಂಗಳೂರು ಸೌತ್ ವಿರುದ್ಧ ವಿಜಯನಗರ ಡಿಸ್ಟ್ರಿಕ್ಟ್. 2 ತಂಡಗಳಿಗಿದು ಅಂತಿಮ ಕರೆ. ತಂಡದ ನಾಯಕರ ಆಟಗಾರ ನೋಡಿಗೊಳಿಸಿ ಅಂಕಣ 2ಕ್ಕೆ ಕರೆ ತನ್ನಿ. ಒಬ್ಬ ಯುವ ದಾಳಿಗಾರ ರೈಟ್ ರೈಡರ್. ಎಸ್ 21-14 ವಿಜಯಪುರ ತಂಡದ ಪರವಾಗಿ ಸಾಕಷ್ಟು ವೇಗದ ದಾಳಿ, ಅಷ್ಟೇ ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. 1+2 3 ಪಾಯಿಂಟ್ ವಿಜಯಪುರ. ಹಾಗೆ ಒಂದು ಬೋನಸ್ ಅಂಕದ ಸೇರ್ಪಡೆ ಆಗ್ತದೆ ಬೆಂಗಳೂರು ಗ್ರಾಮಾಂತರ ತಂಡಕ್ಕೆ ಮೂಲಕ. ಸ್ಕೋರ್ 24-15 ಇನ್ ಫೇವರ್ ಆಫ್ ವಿಜಯಪುರ. ವಿಜಯಪುರ 24, ಬೆಂಗಳೂರು ಗ್ರಾಮಾಂತರ 15. ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ನ ಈ ಆಯೋಜನೆಯ ಪ್ರಮುಖ ರೂವಾರಿಗಳಾಗಿ ನಮ್ಮ ಯುವ ನಾಯಕರು, ಯುವಕರ ಕಣ್ಮಣಿಯಾಗಿ ಕ್ರೀಡಾ ಪ್ರೋತ್ಸಾಹಕರಾಗಿರುವಂತಹ ಶ್ರೀಯುತ ಎಂ
ವೆಂಕಟೇಶ್ ಗುರು ಮತ್ತು ಅಂಕಣ ಎರಡರಲ್ಲಿ ಗೆಳೆಯರು. ಬೆಂಗಳೂರು ಸೌತ್ ವಿರುದ್ಧ ವಿಜಯನಗರ ಡಿಸ್ಟಿಕ್. ರೆಫ್ರಿ ಯಮುನಪ್ಪ. ನೆಚ್ಚಿನ ಸ್ನೇಹಿತರು ಕೃಷ್ಣಮೂರ್ತಿ ಅವರು, ICM ಕೃಷ್ಣಮೂರ್ತಿ ಅವರು ಮತ್ತು ಅವರ ಸ್ನೇಹಿತರು ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ನಮ್ಮ ವೇದಿಕೆಗೆ ನಮ್ಮ ತಂಡದ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಬೆಂಗಳೂರು ಸೌತ್ ವಿಜಯನಗರ ಡಿಸ್ಟಿಕ್. ಮುನ್ರಾಜು, ಈರಪ್ಪ ಮತ್ತು ರವಿ ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಈ ಕಬಡ್ಡಿ ನಡೆಸ್ತಾ ಇರೋದ್ರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಚಂದ್ರೂರು ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ವಿವಿಧ ಜಿಲ್ಲೆಗಳಿಂದ ಆಗಮಿಸಿದಂಥ 30 ಕಾಣಿಸ್ಕೊಳ್ತಾ ಇದ್ದಾರೆ. ಚಿಕ್ಕಾಗಡೆ ಆಂಜಿ ಅವರು ಸಹ ತಂಡದ ಪರಿಚಯದಲ್ಲಿ ಹಾಗೆ ಒಂದು ಗ್ರೂಪ್ ಫೋಟೋಗಾಗಿ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಎಂ ವೆಂಕಟೇಶ್ ಗುರು ಅವರ ಎಲ್ಲ ಗೆಳೆಯರು ನಿರಂತರವಾಗಿ ಸುಮಾರು 2 ತಿಂಗಳುಗಳ ಕಾಲ ಹೋರಾಟದೊಂದಿಗೆ ಈ ಸುಂದರ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ.
ಧನ್ಯವಾದಗಳು. ಶುಭ ಹಾರೈಸಿದಂತೆ ನಮ್ಮ ಶ್ರೀಯುತ ICM ಕೃಷ್ಣಮೂರ್ತಿರವರು, VSS ಕೋಆಪರೇಟಿವ್ ಬ್ಯಾಂಕ್ ಪ್ರೆಸಿಡೆಂಟ್ ಮತ್ತು ಪ್ರಿನ್ಸ್ ಅಕಾಡೆಮಿ ಪ್ರೆಸಿಡೆಂಟ್. ನೋಡಿ, ಗ್ರೌಂಡ್ ಮಧ್ಯಭಾಗದಲ್ಲಿ ಲೋಕಿ. ಎಂಟ್ರೆನ್ಸ್ ಅಲ್ಲಿ ನಿಂತಿರೋರು ದಯವಿಟ್ಟು ಅಣ್ಣ, ನೀವು ಈ ತರ ನಿಂತ್ಕೊಂಡಿದ್ರಿ ಎರಡು ಗ್ರೌಂಡ್ ಅಲ್ಲಿ ನಾವು ಮ್ಯಾಚ್ ನೋಡ್ದಂಗೆ ಅನೌನ್ಸ್ ಮಾಡ್ದಂಗೆ ಬನ್ನಿ ಹಿಂದಕ್ಕೆ ಹೋಗಿ. ದಯವಿಟ್ಟು ಎಲ್ರು ಇಲ್ಲಿ ನಿಂತಿರೋರು ಯಾರು ನಿಂತ್ಕೊಳ್ಬೇಡಿ, ಕುತ್ಕೊಳ್ಳಿ, ನಡೀರಿ ದಯವಿಟ್ಟು ಪ್ರೀತಿಯಿಂದ ಹೇಳ್ತಾ ಇದ್ದೇವೆ. ಸಾಗರ ಗ್ಯಾಲರಿಗೆ, ದಯವಿಟ್ಟು ಗ್ಯಾಲರಿಗೆ ಹೋಗಿ. ದಯವಿಟ್ಟು ಅಣ್ಣ ಇಲ್ಲಿ ಬಿಡಿ, ಕಬ್ಬಡಿ ಬಿಟ್ಟು ನೀಡಿ, ಕಬ್ಬಡಿ ಬಿಟ್ಬಿಡಿ ದಯವಿಟ್ಟು. ಅದನ್ನು ಆಲ್ರೆಡಿ ಬೆಂಡ್ ಮಾಡಿದಿರ. ದಯವಿಟ್ಟು ಅಣ್ಣ ಇಲ್ಲೇ ಕುತ್ಕೊಳ್ಳಿ ಅಣ್ಣ, ನೆರಳಿದೆ, ಹೋಗಿ ಕುತ್ಕೊಂಡು ನೋಡಿ. ಕಾಲು ನೋವು ಯಾಕೆ ಮಾಡ್ಕೊಂತೀರಾ? ಈ ಗೆರೆ ದಾಟಿ ನೀವು ಬರಬಾರ್ದು, ನಾನು ಬರಲ್ಲ. ಫೋನ್ ಮಾಡಿ ಹೇಳಿದರೆ ದಯವಿಟ್ಟು ಬರ್ತಾರೆ. ಬೆಂಗಳೂರು ಗ್ರಾಮಾಂತರ ತಂಡದ ಬೆಂಗಳೂರು ಗ್ರಾಮಾಂತರ ತಂಡದ ರಾಮು ಉತ್ತಮವಾದಂಥ ಒಂದು ಟಚ್ ಪಾಯಿಂಟ್. ಬೆಂಗಳೂರು ಗ್ರಾಮಾಂತರ ತಂಡದ ಆಟಗಾರರು ಇಲ್ಲಿ ಸಬ್ಸ್ಟಿಟ್ಯೂಟ್ ನ ಮೊರೆ ಹೋಗ್ತಾ ಇದ್ದಾರೆ. ಅಂಕಣ 2ಕ್ಕೆ ಯಾರಾದರೂ ಒಬ್ರು ತೀರ್ಪುಗಾರರು ದಯವಿಟ್ಟು ಆಗಮಿಸಬೇಕು. ಶಿವಣ್ಣ ಸರ್, ಯಾರಾದರೂ ಒಬ್ರು ತೀರ್ಪುಗಾರರು ಅಂಕಣ 2ಕ್ಕೆ ಥರ್ಡ್ ರೈಡ್ಗೆ ಯಾರಾದರೂ ಒಬ್ರನ್ನ ದಯವಿಟ್ಟು ಕಳಿಸ್ಕೊಡಿ. ಭಾಷಾ ಇಲ್ವಾ? ಇದರಲ್ವಾ? ಮೂವತ್ನಾಲ್ಕು 23 ವಿಜಯಪುರ ತಂಡದ ಪರವಾಗಿ. ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಅಂಕಣ 2ರಲ್ಲಿ ಮುಂದಿನ ಪಂದ್ಯ ಬಾಗಲಕೋಟೆ ವಿರುದ್ಧ ಚಿಕ್ಕಮಗಳೂರು. ಎರಡು ತಂಡಗಳಿಗೆ ಇದು ಮೊದಲ ಕರೆ. ಬಾಗಲಕೋಟೆ ವಿರುದ್ಧ ಚಿಕ್ಕಮಗಳೂರು, ಎರಡು ತಂಡಗಳಿಗೆ ಇದು ಮೊದಲ ಕರೆ. ಬಾಗಲಕೋಟೆ ಚಿಕ್ಕಮಗಳೂರು, ಚಿಕ್ಕಮಗಳೂರು ಬಾಗಲಕೋಟೆ. ಅಂಕಣ 2ರಲ್ಲಿ ಮುಂದಿನ ಪಂದ್ಯ ಚಿಕ್ಕಮಗಳೂರು ವಿರುದ್ಧ ಬಾಗಲಕೋಟೆ, ಎರಡು ತಂಡಗಳಿಗೆ ಇದು ಮೊದಲ ಕರೆ. ಈಗಾಗಲೇ ಲೀಗ್ ಹಂತದ ಪಂದ್ಯಗಳು ಚಾಲನೆಯಲ್ಲಿದೆ. ಲೀಗ್ ಹಂತದಲ್ಲಿ ಕ್ವಾಲಿಫೈ ಆಗುವಂಥ ತಂಡಗಳು ನಾಕ್ಔಟ್ ಹಂತಕ್ಕೆ ಅರ್ಹತೆಯನ್ನು ಪಡ್ಕೊಳ್ಳೋದ್ರ ಮೂಲಕ ಆ ಪ್ರಶಸ್ತಿಯ ಸುತ್ತಿಗೂ ಸಹ ಸೆಣಸಾಟವನ್ನು ನಡೆಸ್ಕೊಳ್ಳೋದಕ್ಕೆ ಒಂದೊಳ್ಳೆ ಅವಕಾಶ ಇರುತ್ತೆ. ಬೆಂಗಳೂರು ಗ್ರಾಮಾಂತರ ತಂಡಕ್ಕೆ ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರು, ವಿಶೇಷವಾಗಿ ಅವರ ಗೆಳೆಯರಾಗಿ ಪಿ ಮುನಿಯವರು, ಕೆ ಮುನಿಯವರು, ಕೆ ನಾರಾಯಣಪ್ಪರವರು, ಪಿ ಅಶೋಕ್ರವರು, ವೈ ಮುನ್ರಾಜ್ರವರು, ಆಂಜಿಯವರು, ರಮೇಶ್ ರವರು ರಾಮಸಾಗರ, ಸಂಪಂಗಿ ರಾಮಸಾಗರ, ಸುರೇಶ್ ಮರ್ಸೂರು, ಉದಯ್ ರವರು,
ಮುತ್ತುರಾಜ್ರವರು, ಲಕ್ಷ್ಮೀಕಾಂತ್ರವರು, ಸುರೇಶ್ ಮಾಸ್ಟರ್, ನಂದೀಶ್ ರಾಮಸಾಗರ, ಉದಯ್ ಕುಮಾರ್, ರಾಮಕೃಷ್ಣ ಆನೇಕಲ್, ರಮೇಶ್ ಮರ್ಸೂರು, ತಿಮ್ರಾಜು ಆನೇಕಲ್, ಕೆ ಕೃಷ್ಣಪ್ಪ ಚಿಕ್ಕಾಗಡೆ, ಸೊಣ್ಣಪ್ಪ ಮುತ್ತುಗಟ್ಟಿ, ಮಂಜುನಾಥ್ ಅರಹಳ್ಳಿ, ವೈ ರಾಜಪ್ಪ ಶೆಟ್ಟಹಳ್ಳಿ, ಸುರೇಶ್ ಮರ್ಸೂರು, ಶಂಕರ್ನಾಗ್ ಹೆನ್ಮಾಗು, ರಮೇಶ್. ಇನ್ನು ಅನೇಕ ಸ್ನೇಹಿತರು ಶ್ರೀಯುತ ಎಂ ವೆಂಕಟೇಶ್ ಗುರು ಅವರ ಜೊತೆಯಲ್ಲಿ ಈ ಒಂದು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಆಯೋಜಿಸಿದಂಥ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ಗೆ ಸಹಕಾರವನ್ನು ನೀಡುವುದರ ಜೊತೆಯಲ್ಲಿ 2 ತಿಂಗಳುಗಳ ಕಾಲ ನಿರಂತರವಾದ ಒಂದು ಹೋರಾಟವನ್ನು ನಡೆಸಿಕೊಂಡು ಈ ಒಂದು ಆನೇಕಲ್ನಲ್ಲಿ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಆಯೋಜನೆಗೊಂಡಿದೆ. ಮೂವತ್ತೈದು 24 ವಿಜಯಪುರ ತಂಡದ ಪರವಾಗಿ. ದಾಳಿಯಲ್ಲಿ ಬೆಂಗಳೂರು ಗ್ರಾಮಾಂತರ ತಂಡದ ಪರ್ಶು, ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ವಿಜಯಪುರ ವಿರುದ್ಧ ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಗ್ರಾಮಾಂತರ ತಂಡದ ಯುವ ಪ್ರತಿಭೆ ರಾಮು ಒಂದು ಉತ್ತಮವಾದಂತಹ ಡೈವಿಂಗ್ ಡಬಲ್ ಆಂಕಲ್ ಹೋಲ್ಡ್ ಮೂಲಕ 2 ಅಂಕವನ್ನು ಪಡೆಯಲು ಯಶಸ್ವಿಯಾದರು. ಮಂಚನಹಳ್ಳಿ ಸಂಪಂಗಿ ಅವರು ಲಾಸ್ಟ್ ಅಂಡ್ ಫೈನಲ್ ಕಾಲ್ ಧಾರವಾಡ ವರ್ಸಸ್ ಕೊಡಗು. ಬೋಟ್ ಟೀಮ್ ಕ್ಯಾಪ್ಟನ್ ಬ್ರಿಂಗ್ ಯುವರ್ ಟೀಮ್ ಇಮಿಡಿಯೇಟ್ಲಿ ಕೋರ್ಟ್ ನಂಬರ್ 1. ಮಂಚನಹಳ್ಳಿ ಸಂಪಂಗಿ ಅವರಿಗೆ ನಮ್ಮೆಲ್ಲ ತಂಡದ ಪರವಾಗಿ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಗುರುಗಳು ನಾಗರಾಜ್ ಸರ್ ವೇದಿಕೆ ಮೇಲೆ ಬರಬೇಕು.